ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಸರ್, ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದ್ರು, ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ರು. ನಿನ್ನೆ ರಾಜಿ ಸಂಧಾನ ವಿಫಲ ಆಗಿರುವಂಥದ್ದು. ನೀವು ಬೆಂಬಲ ಸೂಚಿಸ್ತೀರಾ ಇವರ ಮುಷ್ಕರಕ್ಕೆ ಅನ್ನುವಂಥದ್ದು? ಮುಷ್ಕರಕ್ಕೆ ನಾವು ಬೆಂಬಲ ಕೊಡ್ತೀವಿ. ಸಾರ್ವಜನಿಕರಿಗೆ ಏನು ತೊಂದರೆ ಆಗಬಾರ್ದು, ನಾವು ಬೆಂಬಲ ಕೊಡ್ತೀವಿ. ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂದರೆ ರಸ್ತೆಗೆ ಬಸ್ಗಳು ಇಳಿಲೇಬೇಕು. ಈಗ ರಸ್ತೆಗೆ ಬಸ್ ಇಳಿಸಲ್ಲ ಅನ್ನುವಂಥದ್ದು ಹೇಳಿದ್ರಲ್ಲ. ನಾವು ಉದ್ಯೋಗಕ್ಕೆ, ನಮ್ಮ ಉದ್ಯೋಗ ನಾವು ಪ್ರಯಾಣ ಮಾಡಲೇಬೇಕು, ಬಸ್ಗಳು ಬೇಕು ನಮಗೆ. ಒಂದು ವೇಳೆ ಬಸ್ಸು ಸ್ಥಗಿತ ಆಯಿತು, ಬಸ್ ಸಂಚಾರ ಆಗಲೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅನ್ನುವಂಥದ್ದು? ಕಷ್ಟ ಆಗುತ್ತೆ, ನಮಗೆಲ್ಲ ತೊಂದರೆ ಆಗುತ್ತೆ, ಆಗತ್ತಲ್ಲ. ಅಲ್ಲ, ಯಾರು ತಪ್ಪು ಅಂತೀರಾ? ಸರ್ಕಾರ ತಪ್ಪ ಅಥವಾ ಸಾರಿಗೆ ನೌಕರರು ತಪ್ಪ? ಯಾರ್ದು ಸರಿ ತಪ್ಪು ಅನ್ನುವಂಥದ್ದು ಹೇಳೋದಾದ್ರೆ ಅವ್ರಿಗೆ ವೇತನ ಕೊಡಲಿಲ್ಲ ಅಂದರೆ ಸರ್ಕಾರದ್ದೇ ತಪ್ಪು. ಅವ್ರು ವೇತನ ಕೊಡಬೇಕಲ್ಲ. ವೇತನ ಕೊಡಲಿಲ್ಲ ಅಂದರೆ ನಾವು ಈಗ ಹೋಗ್ತೀವಿ, ನಮಗೂ ಸಂಬಳ ಸಿಕ್ಕಿದ್ರೆ ತಾನೇ ನಮ್ಮ ಮನೆಯಲ್ಲಿ. ಹೌದು. ಓಕೆ, ಸಾರಿಗೆ ನೌಕರರ ಈ ಒಂದು ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇದೆಯಾ ಇಲ್ವಾ? ನಮ್ಮ ಬೆಂಬಲ ಇದೆ, ಯಾವತ್ತೂ ಇದೆ ಬೆಂಬಲ. ಏನು ಹೇಳ್ತೀರಾ ಸಾರಿಗೆ ನೌಕರರಿಗೆ? ಏನು ಹೇಳ್ತೀರಾ ನೀವು? ಸಾರಿಗೆ ನೌಕರಿಗೆ ಪಾಪ ಅವ್ರಿಗೆ ವೇತನ ಕೊಡಬೇಕು, ವೇತನ ಕೊಡಬೇಕು, ಎಲ್ಲ ಕರೆಕ್ಟಾಗಿ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಅವ್ರ ಮನೇಲಿ ಹೇಗೆ ಅದು ವೇತನ ಕೊಡಬೇಕು ಅವ್ರಿಗೆ ಎಲ್ರಿಗೂ. ಇದಿಷ್ಟು ಪ್ರಯಾಣಿಕರು ಹೇಳುವಂಥದ್ದು. ನಾವು ಸಾರಿಗೆ ನೌಕರರ ಪರವಾಗಿ ಇದ್ದೀವಿ, ಬೆಂಬಲವನ್ನು ಸೂಚಿಸ್ತೀವಿ. ಈ ಒಂದು ಮುಷ್ಕರಕ್ಕೆ ನಮ್ಮ ಬೆಂಬಲನೂ ಕೂಡ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳಿರುವಂಥದ್ದು. ಸರ್ಕಾರ ಆದಷ್ಟು ಬೇಗ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಿ, ಅವರು ಕೂಡ ನಮ್ಮ ಹಾಗೇನೆ ಅವರಿಗೂ ಸಮಸ್ಯೆಗಳು ಇರುತ್ತೆ. ಏನು ಬಾಕಿ ಉಳಿಸ್ಕೊಂಡಂತಹ 38 ತಿಂಗಳ ಅರಿಯರ್ಸ್ ಆಗಿರ್ಬೋದು, ವೇತನ ಪರಿಷ್ಕರಣೆನ ಸರಿಪಡಿಸಿ ಅನ್ನುವಂತಹ ಮನವಿಯನ್ನು ಪ್ರಯಾಣಿಕರು ಕೂಡ ಸಾರಿಗೆ ನೌಕರರ ಪರವಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.